ಅಫ್ಕೋರ್ಸ್ ಒಬ್ಬ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಕೂಗು ಬಹಳ ದಶಕಗಳಿಂದ ಇರುವಂಥದ್ದು. ಒಬ್ಬ ದಲಿತ ಪ್ರಧಾನಿ ಆಗಬೇಕು ಅಂತ ಕೂಡ ಇತ್ತು. ಈ ಹಿಂದೆ ಬಾಬು ಜಗಜೀವನ್ ರಾಮ್ ಅವರಿಗೆ ಅಂತ ಅವಕಾಶ ಇತ್ತು, ತಪ್ಪಿ ಹೋಗಿತ್ತು. ಅವರು ಉಪಮುಖ್ಯಮಂತ್ರಿಗೆ ತೃಪ್ತಿ ಪಟ್ಕೊಂಡ್ರು. ಕರ್ನಾಟಕದಲ್ಲೊಂದು ಆಗಬೇಕು ಅಂತಿದೆ, ನಿಜವಾಗಿ ಆಗಬೇಕು ಕೂಡ. ಎಲ್ರಿಗೂ ಒಂದು ಸಮಬಾಳು ಸಮಪಾಲು ಅಂತಂದರೆ, ಯಾಕಂದರೆ ನಮ್ಮ ಸಂವಿಧಾನದ ಶಕ್ತಿ ಅದು. ಕೇವಲ ಉನ್ನತ ವರ್ಗ ಉನ್ನತ ಹಂಗಲ್ಲ ಅಂತ. ದಲಿತರು ಆದಾಗ ಒಂದು ರೀತಿಯಲ್ಲಿ ಸಮಾಜಕ್ಕೆ ಕೊಡುವಂಥ ಸಂದೇಶ. ಆದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದು ಮಾತನ್ನು, ನೀವು ಮುಖ್ಯಮಂತ್ರಿ ಆದ ತಕ್ಷಣ ಅಂತ ಅಲ್ಲ, ಮುಖ್ಯಮಂತ್ರಿ ಆದಾಗ ಒಂದು ಶಕ್ತಿ ಬರುತ್ತೆ, ಇಲ್ಲ ಅಂತಲ್ಲ. ಈಗ ನೋಡಿ, ಕುರುಬರಿದ್ದರು. ಆಮೇಲೆ ನಿಮಗೆ 175 ಕ್ಷೇತ್ರಗಳಲ್ಲಿ ಅಫ್ಕೋರ್ಸ್ ಒಬ್ಬ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಕೂಗು ಬಹಳ ದಶಕಗಳಿಂದ ಇರುವಂಥದ್ದು. ಒಬ್ಬ ದಲಿತ ಪ್ರಧಾನಿ ಆಗಬೇಕು ಅಂತ ಕೂಡ ಇತ್ತು. ಈ ಹಿಂದೆ ಬಾಬು ಜಗಜೀವನ್ ರಾಮ್ ಅವರಿಗೆ ಅಂತ ಅವಕಾಶ ಇತ್ತು, ತಪ್ಪಿ ಹೋಗಿತ್ತು. ಅವರು ಉಪಮುಖ್ಯಮಂತ್ರಿಗೆ ತೃಪ್ತಿ ಪಟ್ಕೊಂಡ್ರು. ಕರ್ನಾಟಕದಲ್ಲೊಂದು ಆಗಬೇಕು ಅಂತಿದೆ, ನಿಜವಾಗಿ ಆಗಬೇಕು ಕೂಡ. ಎಲ್ರಿಗೂ ಒಂದು ಸಮಬಾಳು ಸಮಪಾಲು ಅಂತಂದರೆ, ಯಾಕಂದರೆ ನಮ್ಮ ಸಂವಿಧಾನದ ಶಕ್ತಿ ಅದು. ಕೇವಲ ಉನ್ನತ ವರ್ಗ ಉನ್ನತ ಹಂಗಲ್ಲ ಅಂತ. ದಲಿತರು ಆದಾಗ ಒಂದು ರೀತಿಯಲ್ಲಿ ಸಮಾಜಕ್ಕೆ ಕೊಡುವಂಥ ಸಂದೇಶ. ಆದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದು ಮಾತನ್ನು, ನೀವು ಮುಖ್ಯಮಂತ್ರಿ ಆದ ತಕ್ಷಣ ಅಂತ ಅಲ್ಲ, ಮುಖ್ಯಮಂತ್ರಿ ಆದಾಗ ಒಂದು ಶಕ್ತಿ ಬರುತ್ತೆ, ಇಲ್ಲ ಅಂತಲ್ಲ. ಈಗ ನೋಡಿ, ಕುರುಬರಿದ್ದರು. ಆಮೇಲೆ ನಿಮಗೆ 175 ಕ್ಷೇತ್ರಗಳಲ್ಲಿ ಅಫ್ಕೋರ್ಸ್ ಒಬ್ಬ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಕೂಗು ಬಹಳ ದಶಕಗಳಿಂದ ಇರುವಂಥದ್ದು. ಒಬ್ಬ ದಲಿತ ಪ್ರಧಾನಿ ಆಗಬೇಕು ಅಂತ ಕೂಡ ಇತ್ತು. ಈ ಹಿಂದೆ ಬಾಬು ಜಗಜೀವನ್ ರಾಮ್ ಅವರಿಗೆ ಅಂತ ಅವಕಾಶ ಇತ್ತು, ತಪ್ಪಿ ಹೋಗಿತ್ತು. ಅವರು ಉಪಮುಖ್ಯಮಂತ್ರಿಗೆ ತೃಪ್ತಿ ಪಟ್ಕೊಂಡ್ರು. ಕರ್ನಾಟಕದಲ್ಲೊಂದು ಆಗಬೇಕು ಅಂತಿದೆ, ನಿಜವಾಗಿ ಆಗಬೇಕು ಕೂಡ. ಎಲ್ರಿಗೂ ಒಂದು ಸಮಬಾಳು ಸಮಪಾಲು ಅಂತಂದರೆ, ಯಾಕಂದರೆ ನಮ್ಮ ಸಂವಿಧಾನದ ಶಕ್ತಿ ಅದು. ಕೇವಲ ಉನ್ನತ ವರ್ಗ ಉನ್ನತ ಹಂಗಲ್ಲ ಅಂತ. ದಲಿತರು ಆದಾಗ ಒಂದು ರೀತಿಯಲ್ಲಿ ಸಮಾಜಕ್ಕೆ ಕೊಡುವಂಥ ಸಂದೇಶ. ಆದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದು ಮಾತನ್ನು, ನೀವು ಮುಖ್ಯಮಂತ್ರಿ ಆದ ತಕ್ಷಣ ಅಂತ ಅಲ್ಲ, ಮುಖ್ಯಮಂತ್ರಿ ಆದಾಗ ಒಂದು ಶಕ್ತಿ ಬರುತ್ತೆ, ಇಲ್ಲ ಅಂತಲ್ಲ. ಈಗ ನೋಡಿ, ಕುರುಬರಿದ್ದರು. ಆಮೇಲೆ ನಿಮಗೆ 175 ಕ್ಷೇತ್ರಗಳಲ್ಲಿ ಅಫ್ಕೋರ್ಸ್ ಒಬ್ಬ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಕೂಗು ಬಹಳ ದಶಕಗಳಿಂದ ಇರುವಂಥದ್ದು. ಒಬ್ಬ ದಲಿತ ಪ್ರಧಾನಿ ಆಗಬೇಕು ಅಂತ ಕೂಡ ಇತ್ತು. ಈ ಹಿಂದೆ ಬಾಬು ಜಗಜೀವನ್ ರಾಮ್ ಅವರಿಗೆ ಅಂತ ಅವಕಾಶ ಇತ್ತು, ತಪ್ಪಿ ಹೋಗಿತ್ತು. ಅವರು ಉಪಮುಖ್ಯಮಂತ್ರಿಗೆ ತೃಪ್ತಿ ಪಟ್ಕೊಂಡ್ರು. ಕರ್ನಾಟಕದಲ್ಲೊಂದು ಆಗಬೇಕು ಅಂತಿದೆ, ನಿಜವಾಗಿ ಆಗಬೇಕು ಕೂಡ. ಎಲ್ರಿಗೂ ಒಂದು ಸಮಬಾಳು ಸಮಪಾಲು ಅಂತಂದರೆ, ಯಾಕಂದರೆ ನಮ್ಮ ಸಂವಿಧಾನದ ಶಕ್ತಿ ಅದು. ಕೇವಲ ಉನ್ನತ ವರ್ಗ ಉನ್ನತ ಹಂಗಲ್ಲ ಅಂತ. ದಲಿತರು ಆದಾಗ ಒಂದು ರೀತಿಯಲ್ಲಿ ಸಮಾಜಕ್ಕೆ ಕೊಡುವಂಥ ಸಂದೇಶ. ಆದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದು ಮಾತನ್ನು, ನೀವು ಮುಖ್ಯಮಂತ್ರಿ ಆದ ತಕ್ಷಣ ಅಂತ ಅಲ್ಲ, ಮುಖ್ಯಮಂತ್ರಿ ಆದಾಗ ಒಂದು ಶಕ್ತಿ ಬರುತ್ತೆ, ಇಲ್ಲ ಅಂತಲ್ಲ. ಈಗ ನೋಡಿ, ಕುರುಬರಿದ್ದರು. ಆಮೇಲೆ ನಿಮಗೆ 175 ಕ್ಷೇತ್ರಗಳಲ್ಲಿ ಅಫ್ಕೋರ್ಸ್ ಒಬ್ಬ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಕೂಗು ಬಹಳ ದಶಕಗಳಿಂದ ಇರುವಂಥದ್ದು. ಒಬ್ಬ ದಲಿತ ಪ್ರಧಾನಿ ಆಗಬೇಕು ಅಂತ ಕೂಡ ಇತ್ತು. ಈ ಹಿಂದೆ ಬಾಬು ಜಗಜೀವನ್ ರಾಮ್ ಅವರಿಗೆ ಅಂತ ಅವಕಾಶ ಇತ್ತು, ತಪ್ಪಿ ಹೋಗಿತ್ತು. ಅವರು ಉಪಮುಖ್ಯಮಂತ್ರಿಗೆ ತೃಪ್ತಿ ಪಟ್ಕೊಂಡ್ರು. ಕರ್ನಾಟಕದಲ್ಲೊಂದು ಆಗಬೇಕು ಅಂತಿದೆ, ನಿಜವಾಗಿ ಆಗಬೇಕು ಕೂಡ. ಎಲ್ರಿಗೂ ಒಂದು ಸಮಬಾಳು ಸಮಪಾಲು ಅಂತಂದರೆ, ಯಾಕಂದರೆ ನಮ್ಮ ಸಂವಿಧಾನದ ಶಕ್ತಿ ಅದು. ಕೇವಲ ಉನ್ನತ ವರ್ಗ ಉನ್ನತ ಹಂಗಲ್ಲ ಅಂತ. ದಲಿತರು ಆದಾಗ ಒಂದು ರೀತಿಯಲ್ಲಿ ಸಮಾಜಕ್ಕೆ ಕೊಡುವಂಥ ಸಂದೇಶ. ಆದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದು ಮಾತನ್ನು, ನೀವು ಮುಖ್ಯಮಂತ್ರಿ ಆದ ತಕ್ಷಣ ಅಂತ ಅಲ್ಲ, ಮುಖ್ಯಮಂತ್ರಿ ಆದಾಗ ಒಂದು ಶಕ್ತಿ ಬರುತ್ತೆ, ಇಲ್ಲ ಅಂತಲ್ಲ. ಈಗ ನೋಡಿ, ಕುರುಬರಿದ್ದರು. ಆಮೇಲೆ ನಿಮಗೆ 175 ಕ್ಷೇತ್ರಗಳಲ್ಲಿ ಅಫ್ಕೋರ್ಸ್ ಒಬ್ಬ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಕೂಗು ಬಹಳ ದಶಕಗಳಿಂದ ಇರುವಂಥದ್ದು. ಒಬ್ಬ ದಲಿತ ಪ್ರಧಾನಿ ಆಗಬೇಕು ಅಂತ ಕೂಡ ಇತ್ತು. ಈ ಹಿಂದೆ ಬಾಬು ಜಗಜೀವನ್ ರಾಮ್ ಅವರಿಗೆ ಅಂತ ಅವಕಾಶ ಇತ್ತು, ತಪ್ಪಿ ಹೋಗಿತ್ತು. ಅವರು ಉಪಮುಖ್ಯಮಂತ್ರಿಗೆ ತೃಪ್ತಿ ಪಟ್ಕೊಂಡ್ರು. ಕರ್ನಾಟಕದಲ್ಲೊಂದು ಆಗಬೇಕು ಅಂತಿದೆ, ನಿಜವಾಗಿ ಆಗಬೇಕು ಕೂಡ. ಎಲ್ರಿಗೂ ಒಂದು ಸಮಬಾಳು ಸಮಪಾಲು ಅಂತಂದರೆ, ಯಾಕಂದರೆ ನಮ್ಮ ಸಂವಿಧಾನದ ಶಕ್ತಿ ಅದು. ಕೇವಲ ಉನ್ನತ ವರ್ಗ ಉನ್ನತ ಹಂಗಲ್ಲ ಅಂತ. ದಲಿತರು ಆದಾಗ ಒಂದು ರೀತಿಯಲ್ಲಿ ಸಮಾಜಕ್ಕೆ ಕೊಡುವಂಥ ಸಂದೇಶ. ಆದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದು ಮಾತನ್ನು, ನೀವು ಮುಖ್ಯಮಂತ್ರಿ ಆದ ತಕ್ಷಣ ಅಂತ ಅಲ್ಲ, ಮುಖ್ಯಮಂತ್ರಿ ಆದಾಗ ಒಂದು ಶಕ್ತಿ ಬರುತ್ತೆ, ಇಲ್ಲ ಅಂತಲ್ಲ. ಈಗ ನೋಡಿ, ಕುರುಬರಿದ್ದರು. ಆಮೇಲೆ ನಿಮಗೆ 175 ಕ್ಷೇತ್ರಗಳಲ್ಲಿ ಅಫ್ಕೋರ್ಸ್ ಒಬ್ಬ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಕೂಗು ಬಹಳ ದಶಕಗಳಿಂದ ಇರುವಂಥದ್ದು. ಒಬ್ಬ ದಲಿತ ಪ್ರಧಾನಿ ಆಗಬೇಕು ಅಂತ ಕೂಡ ಇತ್ತು. ಈ ಹಿಂದೆ ಬಾಬು ಜಗಜೀವನ್ ರಾಮ್ ಅವರಿಗೆ ಅಂತ ಅವಕಾಶ ಇತ್ತು, ತಪ್ಪಿ ಹೋಗಿತ್ತು. ಅವರು ಉಪಮುಖ್ಯಮಂತ್ರಿಗೆ ತೃಪ್ತಿ ಪಟ್ಕೊಂಡ್ರು. ಕರ್ನಾಟಕದಲ್ಲೊಂದು ಆಗಬೇಕು ಅಂತಿದೆ, ನಿಜವಾಗಿ ಆಗಬೇಕು ಕೂಡ. ಎಲ್ರಿಗೂ ಒಂದು ಸಮಬಾಳು ಸಮಪಾಲು ಅಂತಂದರೆ, ಯಾಕಂದರೆ ನಮ್ಮ ಸಂವಿಧಾನದ ಶಕ್ತಿ ಅದು. ಕೇವಲ ಉನ್ನತ ವರ್ಗ ಉನ್ನತ ಹಂಗಲ್ಲ ಅಂತ. ದಲಿತರು ಆದಾಗ ಒಂದು ರೀತಿಯಲ್ಲಿ ಸಮಾಜಕ್ಕೆ ಕೊಡುವಂಥ ಸಂದೇಶ. ಆದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದು ಮಾತನ್ನು, ನೀವು ಮುಖ್ಯಮಂತ್ರಿ ಆದ ತಕ್ಷಣ ಅಂತ ಅಲ್ಲ, ಮುಖ್ಯಮಂತ್ರಿ ಆದಾಗ ಒಂದು ಶಕ್ತಿ ಬರುತ್ತೆ, ಇಲ್ಲ ಅಂತಲ್ಲ.
ಈಗ ನೋಡಿ ಆ, ಕುರುಬರು ಕುರುಬರಿದ್ದರು. ಆಮೇಲೆ ನಿಮಗೆ ಆ, ಆ, 175 ಕ್ಷೇತ್ರಗಳಲ್ಲಿ ಅಫ್ಕೋರ್ಸ್ ಒಬ್ಬ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಕೂಗು ಬಹಳ ದಶಕಗಳಿಂದ ಇರುವಂಥದ್ದು. ಒಬ್ಬ ದಲಿತ ಪ್ರಧಾನಿ ಆಗಬೇಕು ಅಂತ ಕೂಡ ಇತ್ತು. ಈ ಹಿಂದೆ ಬಾಬು ಜಗಜೀವನ್ ರಾಮ್ ಅವರಿಗೆ ಅಂತ ಅವಕಾಶ ಇತ್ತು, ತಪ್ಪಿ ಹೋಗಿತ್ತು. ಅವರು ಉಪಮುಖ್ಯಮಂತ್ರಿಗೆ ತೃಪ್ತಿ ಪಟ್ಕೊಂಡ್ರು. ಕರ್ನಾಟಕದಲ್ಲೊಂದು ಆಗಬೇಕು ಅಂತಿದೆ, ನಿಜವಾಗಿ ಆಗಬೇಕು ಕೂಡ. ಎಲ್ರಿಗೂ ಒಂದು ಸಮಬಾಳ ಸಮಪಾಲು ಅಂತಂದರೆ, ಯಾಕಂದರೆ ನಮ್ಮ ಸಂವಿಧಾನದ ಶಕ್ತಿ ಅದು. ಕೇವಲ ಉನ್ನತ ವರ್ಗ ಹಂಗಲ್ಲ ಅಂತ ದಲಿತರು ಆದಾಗ ಒಂದು ರೀತಿಯಲ್ಲಿ ಸಮಾಜಕ್ಕೆ ಕೊಡುವಂಥ ಸಂದೇಶ. ಆದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದು ಮಾತನ್ನು, ನೀವು ಮುಖ್ಯಮಂತ್ರಿ ಆದ ತಕ್ಷಣ ಅಂತ ಅಲ್ಲ, ಮುಖ್ಯಮಂತ್ರಿ ಆದಾಗ ಒಂದು ಶಕ್ತಿ ಬರುತ್ತೆ, ಇಲ್ಲ ಅಂತಲ್ಲ. ಈಗ ನೋಡಿ ಕುರುಬರಿದ್ದರು. ಆಮೇಲೆ ನಿಮಗೆ 175 ಕ್ಷೇತ್ರಗಳಲ್ಲಿ ಅಫ್ಕೋರ್ಸ್ ಒಬ್ಬ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಕೂಗು ಬಹಳ ದಶಕಗಳಿಂದ ಇರುವಂಥದ್ದು. ಒಬ್ಬ ದಲಿತ ಪ್ರಧಾನಿ ಆಗಬೇಕು ಅಂತ ಕೂಡ ಇತ್ತು. ಈ ಹಿಂದೆ ಬಾಬು ಜಗಜೀವನ್ ರಾಮ್ ಅವರಿಗೆ ಅಂತ ಅವಕಾಶ ಇತ್ತು, ತಪ್ಪಿ ಹೋಗಿತ್ತು. ಅವರು ಉಪಮುಖ್ಯಮಂತ್ರಿಗೆ ತೃಪ್ತಿ ಪಟ್ಕೊಂಡ್ರು. ಕರ್ನಾಟಕದಲ್ಲೊಂದು ಆಗಬೇಕು ಅಂತಿದೆ, ನಿಜವಾಗಿ ಆಗಬೇಕು ಕೂಡ. ಎಲ್ರಿಗೂ ಒಂದು ಸಮಬಾಳ ಸಮಪಾಲು ಅಂತಂದರೆ, ಯಾಕಂದರೆ ನಮ್ಮ ಸಂವಿಧಾನದ ಶಕ್ತಿ ಅದು. ಕೇವಲ ಉನ್ನತ ವರ್ಗ ಹಂಗಲ್ಲ ಅಂತ ದಲಿತರು ಆದಾಗ ಒಂದು ರೀತಿಯಲ್ಲಿ ಸಮಾಜಕ್ಕೆ ಕೊಡುವಂಥ ಸಂದೇಶ. ಆದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದು ಮಾತನ್ನು, ನೀವು ಮುಖ್ಯಮಂತ್ರಿ ಆದ ತಕ್ಷಣ ಅಂತ ಅಲ್ಲ, ಮುಖ್ಯಮಂತ್ರಿ ಆದಾಗ ಒಂದು ಶಕ್ತಿ ಬರುತ್ತೆ, ಇಲ್ಲ ಅಂತಲ್ಲ. ಈಗ ನೋಡಿ ಕುರುಬರಿದ್ದರು. ಆಮೇಲೆ ನಿಮಗೆ 175 ಕ್ಷೇತ್ರಗಳಲ್ಲಿ ಅಫ್ಕೋರ್ಸ್ ಒಬ್ಬ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಕೂಗು ಬಹಳ ದಶಕಗಳಿಂದ ಇರುವಂಥದ್ದು. ಒಬ್ಬ ದಲಿತ ಪ್ರಧಾನಿ ಆಗಬೇಕು ಅಂತ ಕೂಡ ಇತ್ತು. ಈ ಹಿಂದೆ ಬಾಬು ಜಗಜೀವನ್ ರಾಮ್ ಅವರಿಗೆ ಅಂತ ಅವಕಾಶ ಇತ್ತು, ತಪ್ಪಿ ಹೋಗಿತ್ತು. ಅವರು ಉಪಮುಖ್ಯಮಂತ್ರಿಗೆ ತೃಪ್ತಿ ಪಟ್ಕೊಂಡ್ರು. ಕರ್ನಾಟಕದಲ್ಲೊಂದು ಆಗಬೇಕು ಅಂತಿದೆ, ನಿಜವಾಗಿ ಆಗಬೇಕು ಕೂಡ. ಎಲ್ರಿಗೂ ಒಂದು ಸಮಬಾಳ ಸಮಪಾಲು ಅಂತಂದರೆ, ಯಾಕಂದರೆ ನಮ್ಮ ಸಂವಿಧಾನದ ಶಕ್ತಿ ಅದು. ಕೇವಲ ಉನ್ನತ ವರ್ಗ ಹಂಗಲ್ಲ ಅಂತ ದಲಿತರು ಆದಾಗ ಒಂದು ರೀತಿಯಲ್ಲಿ ಸಮಾಜಕ್ಕೆ ಕೊಡುವಂಥ ಸಂದೇಶ. ಆದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದು ಮಾತನ್ನು, ನೀವು ಮುಖ್ಯಮಂತ್ರಿ ಆದ ತಕ್ಷಣ ಅಂತ ಅಲ್ಲ, ಮುಖ್ಯಮಂತ್ರಿ ಆದಾಗ ಒಂದು ಶಕ್ತಿ ಬರುತ್ತೆ, ಇಲ್ಲ ಅಂತಲ್ಲ. ಈಗ ನೋಡಿ ಕುರುಬರಿದ್ದರು. ಆಮೇಲೆ ನಿಮಗೆ 175 ಕ್ಷೇತ್ರಗಳಲ್ಲಿ ಅಫ್ಕೋರ್ಸ್ ಒಬ್ಬ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಕೂಗು ಬಹಳ ದಶಕಗಳಿಂದ ಇರುವಂಥದ್ದು. ಒಬ್ಬ ದಲಿತ ಪ್ರಧಾನಿ ಆಗಬೇಕು ಅಂತ ಕೂಡ ಇತ್ತು. ಈ ಹಿಂದೆ ಬಾಬು ಜಗಜೀವನ್ ರಾಮ್ ಅವರಿಗೆ ಅಂತ ಅವಕಾಶ ಇತ್ತು, ತಪ್ಪಿ ಹೋಗಿತ್ತು. ಅವರು ಉಪಮುಖ್ಯಮಂತ್ರಿಗೆ ತೃಪ್ತಿ ಪಟ್ಕೊಂಡ್ರು. ಕರ್ನಾಟಕದಲ್ಲೊಂದು ಆಗಬೇಕು ಅಂತಿದೆ, ನಿಜವಾಗಿ ಆಗಬೇಕು ಕೂಡ. ಎಲ್ರಿಗೂ ಒಂದು ಸಮಬಾಳ ಸಮಪಾಲು ಅಂತಂದರೆ, ಯಾಕಂದರೆ ನಮ್ಮ ಸಂವಿಧಾನದ ಶಕ್ತಿ ಅದು. ಕೇವಲ ಉನ್ನತ ವರ್ಗ ಹಂಗಲ್ಲ ಅಂತ ದಲಿತರು ಆದಾಗ ಒಂದು ರೀತಿಯಲ್ಲಿ ಸಮಾಜಕ್ಕೆ ಕೊಡುವಂಥ ಸಂದೇಶ. ಆದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದು ಮಾತನ್ನು, ನೀವು ಮುಖ್ಯಮಂತ್ರಿ ಆದ ತಕ್ಷಣ ಅಂತ ಅಲ್ಲ, ಮುಖ್ಯಮಂತ್ರಿ ಆದಾಗ ಒಂದು ಶಕ್ತಿ ಬರುತ್ತೆ, ಇಲ್ಲ ಅಂತಲ್ಲ. ಈಗ ನೋಡಿ ಕುರುಬರಿದ್ದರು. ಆಮೇಲೆ ನಿಮಗೆ 175 ಕ್ಷೇತ್ರಗಳಲ್ಲಿ ಅಫ್ಕೋರ್ಸ್ ಒಬ್ಬ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಕೂಗು ಬಹಳ ದಶಕಗಳಿಂದ ಇರುವಂಥದ್ದು. ಒಬ್ಬ ದಲಿತ ಪ್ರಧಾನಿ ಆಗಬೇಕು ಅಂತ ಕೂಡ ಇತ್ತು. ಈ ಹಿಂದೆ ಬಾಬು ಜಗಜೀವನ್ ರಾಮ್ ಅವರಿಗೆ ಅಂತ ಅವಕಾಶ ಇತ್ತು, ತಪ್ಪಿ ಹೋಗಿತ್ತು. ಅವರು ಉಪಮುಖ್ಯಮಂತ್ರಿಗೆ ತೃಪ್ತಿ ಪಟ್ಕೊಂಡ್ರು. ಕರ್ನಾಟಕದಲ್ಲೊಂದು ಆಗಬೇಕು ಅಂತಿದೆ, ನಿಜವಾಗಿ ಆಗಬೇಕು ಕೂಡ. ಎಲ್ರಿಗೂ ಒಂದು ಸಮಬಾಳ ಸಮಪಾಲು ಅಂತಂದರೆ, ಯಾಕಂದರೆ ನಮ್ಮ ಸಂವಿಧಾನದ ಶಕ್ತಿ ಅದು. ಕೇವಲ ಉನ್ನತ ವರ್ಗ ಹಂಗಲ್ಲ ಅಂತ ದಲಿತರು ಆದಾಗ ಒಂದು ರೀತಿಯಲ್ಲಿ ಸಮಾಜಕ್ಕೆ ಕೊಡುವಂಥ ಸಂದೇಶ. ಆದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದು ಮಾತನ್ನು, ನೀವು ಮುಖ್ಯಮಂತ್ರಿ ಆದ ತಕ್ಷಣ ಅಂತ ಅಲ್ಲ, ಮುಖ್ಯಮಂತ್ರಿ ಆದಾಗ ಒಂದು ಶಕ್ತಿ ಬರುತ್ತೆ, ಇಲ್ಲ ಅಂತಲ್ಲ. ಈಗ ನೋಡಿ ಕುರುಬರಿದ್ದರು. ಆಮೇಲೆ ನಿಮಗೆ 175 ಕ್ಷೇತ್ರಗಳಲ್ಲಿ ಅಫ್ಕೋರ್ಸ್ ಒಬ್ಬ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಕೂಗು ಬಹಳ ದಶಕಗಳಿಂದ ಇರುವಂಥದ್ದು. ಒಬ್ಬ ದಲಿತ ಪ್ರಧಾನಿ ಆಗಬೇಕು ಅಂತ ಕೂಡ ಇತ್ತು. ಈ ಹಿಂದೆ ಬಾಬು ಜಗಜೀವನ್ ರಾಮ್ ಅವರಿಗೆ ಅಂತ ಅವಕಾಶ ಇತ್ತು, ತಪ್ಪಿ ಹೋಗಿತ್ತು. ಅವರು ಉಪಮುಖ್ಯಮಂತ್ರಿಗೆ ತೃಪ್ತಿ ಪಟ್ಕೊಂಡ್ರು. ಕರ್ನಾಟಕದಲ್ಲೊಂದು ಆಗಬೇಕು ಅಂತಿದೆ, ನಿಜವಾಗಿ ಆಗಬೇಕು ಕೂಡ. ಎಲ್ರಿಗೂ ಒಂದು ಸಮಬಾಳ ಸಮಪಾಲು ಅಂತಂದರೆ, ಯಾಕಂದರೆ ನಮ್ಮ ಸಂವಿಧಾನದ ಶಕ್ತಿ ಅದು. ಕೇವಲ ಉನ್ನತ ವರ್ಗ ಹಂಗಲ್ಲ ಅಂತ ದಲಿತರು ಆದಾಗ ಒಂದು ರೀತಿಯಲ್ಲಿ ಸಮಾಜಕ್ಕೆ